ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನಿಲ್ಲಿ ಹೆಲ್ದಿಯಾಗಿ ಓಟ್ಸ್ ಬಿಸ್ಕೆಟ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ತಡ ಮಾಡದೆ ನೋಡ್ಕೊಂಡು ಬರೋಣ. ನಾನಿಲ್ಲಿ ಮೊದಲಿಗೆ ಸೂರ್ಯಕಾಂತಿ ಬೀಜ ಮತ್ತು ಬಾದಾಮಿ ಹಾಗೂ ಗೋಡಂಬಿ, ಇದು ಆಪ್ಷನಲ್, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಮಾಡಿಬಿಟ್ಟು ಬರೀ ಓಟ್ಸ್ ಅಷ್ಟೇ ನೀವು ಮಾಡ್ಕೊಳ್ಬೋದು. ಇದು ಇದ್ದರೆ ಸ್ವಲ್ಪ ಹೆಲ್ದಿಯಾಗಿರತ್ತೆ ಅಂತೇಳ್ಬಿಟ್ಟು ನಾನು ಡ್ರೈ ಫ್ರೂಟ್ಸ್ ಇತ್ತು, ಅದಕ್ಕೆ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಓಟ್ಸ್ನ ತೊಗೊತಾ ಇದ್ದೀನಿ. ನಾವು ತರಿಯಾಗಿ ಅದನ್ನು ರುಬ್ಕೊಳ್ಬೇಕು. ತೊಗೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಅದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ ನಂತರ ನಾನಿಲ್ಲಿ ಓಟ್ಸ್ನ ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕಾಗತ್ತೆ. ಫುಲ್ಲು ನೀವು ಸಾಫ್ಟಾಗಿ ಮಾಡ್ಕೊಳ್ಳೋದೇನು ಬೇಡ. ಅದು ತುಂಬಾ ಹೆಲ್ದಿಯಾಗಿರುತ್ತೆ, ಡಯಟ್ ಮಾಡೋರ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಚಿಟಿಕೆಯಷ್ಟು ನಾನಿಲ್ಲಿ ಸೋಡಾ ಹಾಕ್ಕೊಂಡಿದ್ದೀನಿ, ಬೇಕಿಂಗ್ ಸೋಡಾ ಹಾಕ್ಕೊಳ್ಬೇಕು. ಆ ನಂತರ ನಾನಿಲ್ಲಿ ಆರ್ಗ್ಯಾನಿಕ್ ಜಾಗ್ರಿ ಪೌಡರ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇದೆಲ್ಲನೂ ಕೂಡ ಹಾಕ್ಕೊಂಡಿದ ನಂತರ ಚೆನ್ನಾಗಿ ಒಂದು ಸತಿ ಡ್ರೈ ಆಗಿಯೇ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಜಾಗ್ರಿ ಬದಲು, ನೀವು ಬೆಲ್ಲದ ಪೌಡರ್ ಬದಲು ನೀವು ಆ್ಯಪಲ್ದು ಪ್ಯೂರಿನ ಮಾಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಬನಾನಾ ಇದ್ದರೆ ಬನಾನಾ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನೀವು ಸ್ಕಿಪ್ ಮಾಡ್ಬೋದು ಜಾಗ್ರಿನ ಪೂರ್ತಿಯಾಗಿ. ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಇಲ್ಲಿ ಆಯಿಲ್ ಬದಲಾಗಿ ನೀವು ಬಟರ್ನ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಆಯಿಲ್ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 3 ಸ್ಪೂನಷ್ಟು ನಾನಿಲ್ಲಿ ಆಯಿಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು. ಹಾಗೆ ನಾನಿಲ್ಲಿ ಒಂದು ಪ್ಲೇಟ್ಗೆ ಕೂಡ ನಾನು ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಆಯಿಲ್ ಮತ್ತು ಈ ಜಾಗ್ರಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸಾಫ್ಟ್ ಆಗುತ್ತೆ. ಅದು ಮಿಕ್ಸ್ ಆಗಿದ ಮೇಲೆ ಸ್ವಲ್ಪ ಒಂದು 3 ಟೇಬಲ್ ಸ್ಪೂನಷ್ಟು ನಾವು ಸ್ವಲ್ಪ ಉಗುರು ಬೆಚ್ಚಗಿರುವಂಥ ಹಾಲನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಆ ಮಿಕ್ಸ್ ಮಾಡಿದ ನಂತರ ನಾವು ಸ್ವಲ್ಪ ನೋಡಿಕೊಂಡು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ. ನಾನು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ನಾನಿಲ್ಲಿ ಹಾಲು ಹಾಕ್ಕೊಳ್ತಾ ಇದ್ದೀನಿ. 3 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಮಿಲ್ಕನ್ನು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳೋದು ಜಸ್ಟ್ ಒಂದು ಬೈಂಡಿಂಗೋಸ್ಕರ, ಅದು ಚೆನ್ನಾಗಿ ಹಿಡ್ಕೊಳ್ಬೇಕು. ಅದು ಇಲ್ಲಾಂದರೆ ಕ್ರ್ಯಾಕ್ ಬಿಡತ್ತೆ, ಅದಕ್ಕೋಸ್ಕರ ನಾವು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಇವಾಗ ನೀವು ನೋಡ್ತಿರ್ಬೋದು ಗಟ್ಟಿಯಾಗಿದೆ, ಆದರೆ ಅದು ಸರಿ ಆಗತ್ತೆ. ಇನ್ನು ಮಿಕ್ಸ್ ಮಾಡ್ತಾ ಅದು ಸ್ವಲ್ಪ ತೆಳುವಾಗತ್ತೆ. ನೀವು ಗಟ್ಟಿ ಇದೆ ಅಂತೇಳಿ ಮತ್ತೆ ಹಾಲು ಅಥವಾ ಆಯಿಲ್ ಏನಾದರೂ ಹಾಕ್ಕೊಂಡ್ಬಿಟ್ಟಿರ ಆ ಥರ ಹಾಕ್ಕೊಳ್ಳೋಕೆ ಹೋಗಬೇಡಿ, ಅದಕ್ಕೆ ಸರಿಯಾಗಿರುತ್ತೆ. ಇದಿನ್ನೂ ಸ್ವಲ್ಪ ಹೊತ್ತು ಬಿಟ್ಟರೆ ಇದಿನ್ನೂ ಸ್ವಲ್ಪ ತೆಳುವಾಗಿಬಿಡತ್ತೆ. ಇವಾಗ ಇದು ರೆಡಿಯಾಗಿದೆ. ಇದಕ್ಕೆ ನಾನು ಇವಾಗ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ತುಂಬಾ ಸಿಂಪಲ್ ಆಗಿರುತ್ತೆ. 5 ನಿಮಿಷದಲ್ಲಿ ಈ ಬ್ಯಾಟರ್ನ ರೆಡಿ ಮಾಡಿಕೊಂಡು ನಾವು ಬಿಸ್ಕೆಟ್ನ ನಾವು ಮಾಡ್ಕೊಳ್ಬೋದು. ತುಂಬಾ ಹೆಲ್ದಿಯಾಗಿರುತ್ತೆ. ನಾನು ಹೇಳಿದೆ ಅಲ್ವಾ, ಬೆಲ್ಲದ ಬದಲು ನೀವು ಆ್ಯಪಲ್ ಪ್ಯೂರಿನ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬನಾನಾನ ಹಾಕ್ಕೊಳ್ಬೋದು ಸ್ಮ್ಯಾಶ್ ಮಾಡಿ. ಡ್ರೈ ಫ್ರೂಟ್ಸ್ ಮತ್ತು ಓಟ್ಸ್ ಎಲ್ಲ ಹಾಕಿರೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ. ಡಯಟ್ ಮಾಡೋರ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ, ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು. ಇವಾಗ ನಾನು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕೈಗೆ ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡಿಕೊಂಡು ಇದನ್ನು ಒಂದೇ ಸಮಾನವಾಗಿ ಒಂದೊಂದು ಉಂಡೆನ ತೊಗೊಂಡು ನಾವು ಚೆನ್ನಾಗಿ ಒಂದು ರೌಂಡ್ ಶೇಪಾಗಿ ತೊಗೊಂಡ್ಬಿಟ್ಟು ಎಲ್ಲನೂ ಒಂದೇ ಸೈಜಲ್ಲಿ ನಾವು ಮಾಡ್ಕೊಳ್ಬೇಕಾಗತ್ತೆ.
ಸೊ ನೀವು ನೋಡ್ತಿರ್ಬೋದು ಇವಾಗ ಅದು ನನ್ನ ಕೈಗೆ ನಾನೇನು ಆಯಿಲ್ ಅಪ್ಲೈ ಮಾಡಿಕೊಂಡು ನಾನಿಲ್ಲಿ ಇವಾಗ ರೌಂಡ್ ಶೇಪಾಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತೇಳಿ ನನಗೆ ಕಾಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಸೊ ಇವಾಗ ನಾನಿಲ್ಲಿ ಒಂದು ಪ್ಲೇಟ್ಗೆ ಆಯಿಲ್ ಅಪ್ಲೈ ಮಾಡಿಬಿಟ್ಟು ನಾನಿಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ನಾನು ಇದನ್ನು ಎರಡೆರಡು ಸರ್ತಿ ನಾನು ಇದನ್ನು ಬೇಕ್ ಮಾಡ್ಕೊಳ್ತೀನಿ. ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಕಡಾಯಿನ. ಸೊ ನಾನಿವಾಗ ಅದರಲ್ಲಿ ನಾನು ಪ್ಲೇಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಲಿಡ್ನ ಮುಚ್ಚಿಬಿಟ್ಟು ನಾವು ಇದನ್ನು 30 ಮಿನಿಟ್ಸ್ ನಾವು ಇದನ್ನು ಬೇಕ್ ಮಾಡ್ಕೊಳ್ಬೇಕಾಗತ್ತೆ. ತುಂಬಾ ಹೆಲ್ದಿಯಾಗಿರುತ್ತೆ, ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ. ಸೊ ಟ್ರೈ ಮಾಡಿ, ಹೇಗೆ ಬಂತು ಅಂತೇಳಿ ನನಗೆ ಕಾಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ. ಸೊ ಇವಾಗ ಇದು ರೆಡಿಯಾಗಿದೆ. ನನ್ನ ಮಗಳು ವೆಯ್ಟ್ ಮಾಡ್ತಿದ್ದಾಳೆ ಟೇಸ್ಟ್ ಮಾಡೋದಕ್ಕೆ ಅಂತ ಹೇಳಿ. ಸೊ ಹಾಗೆ ಫ್ರೆಂಡ್ಸ್, ನಾನು ಸಾರಿ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ ಲಾಸ್ಟ್ ವಿಡಿಯೋನಲ್ಲಿ. ಸೊ ಯಾರಿಗಾದರೂ ಇಷ್ಟ ಆಗಿದ್ದರೆ ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ವಾಟ್ಸಪ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ ಬೇಗನೆ. ಹಾಗೆ ನಾನು ಲೈವಲ್ಲಿ ಕೂಡ ನಾನು ತೋರಿಸಿದ್ದೆ ಸ್ಯಾರೀಸ್ನ. ಇದು ನಿಮಗೆ ಇನ್ನೂ ಅಪ್ಡೇಟ್ಸ್ ಬೇಕು ಅಂತ ಹೇಳಿದ್ರೆ ನನಗೆ ವಾಟ್ಸಪ್ ಮಾಡಿದ್ರೆ ನಿಮಗೆ ಫೋಟೋಸ್ನ ನಾನು ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.